ಸದ್ಯ ಎಲ್ಲಿ ನೋಡಿದ್ರು ತಬಾಹಿ ಹಾಡಿನದ್ದೇ ಚರ್ಚೆ ಆಗ್ತಿರುವಂಥದ್ದು. ಸೊ ಕೆಲವರು ನಿದ್ದೆಯಲ್ಲೇ ಈ ಹಾಡನ್ನು ಕನ್ವರ್ಸ್ತಿದ್ರೆ, ಮತ್ತೆ ಕೆಲವರು ಈ ಹಾಡನ್ನು ನೋಡಿ ನಿದ್ದೆಯನ್ನೇ ಬಿಟ್ಟಿರುವಂಥದ್ದು. ಸೊ ಈ ಹಾಡು ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರಲ್ಲಿ ಯೋಗರಾಜ್ ಭಟ್ರು ಕೂಡ ಒಬ್ಬರು. ಸೊ ಅವರೇ ಈ ಒಂದು ಹಾಡಿಗೆ ಕನ್ನಡದ ಸಾಹಿತ್ಯವನ್ನು ಬರೆದಿರುವಂಥದ್ದು. ಎಲ್ಲರ ಪ್ರಶ್ನೆ ಒಂದೇ, ಈ ತಬಾಹಿ ಅಂದರೆ ಏನು ಅಂತ ಹೇಳಿಬಿಟ್ಟು. ಸೊ ಅದನ್ನು ಹೇಳೋದಕ್ಕೆ ನಮ್ಮ ಜೊತೆ ಈಗ ಭಟ್ರೇ ಇದ್ದಾರೆ. ಸೊ ಅವರೇ ಹೇಳ್ತಾರೆ ನಿಮಗೆ. ಸರ್, ಏನಿದು ತಬಾಹಿ ಒಂದು ಸಮರವನ್ನೇ ಕ್ರಿಯೇಟ್ ಮಾಡ್ತಿದೆ ಸ್ಯಾಂಡಲ್ವುಡ್ನಲ್ಲಿ, ಅಂದರೆ ಚರ್ಚೆ ಹುಟ್ಟು ಹಾಕಿರುವಂಥದ್ದು. ಅದರಲ್ಲೂ ಸ್ಪೆಷಲಾಗಿ ಎಲ್ಲರೂ ಕೇಳ್ತಿರೋವಂಥದ್ದು ತಬಾಹಿ ಅಂದರೆ ಏನು ಅನ್ನೋದನ್ನು ನೀವೇ ಉತ್ತರಿಸ್ಬೇಕು ಸರ್. ತಬಾಹಿ ಅಂದರೆ ವಿನಾಶ, ಸರ್ವನಾಶ. ನಾನು ನೀನು ಸೇರ್ಕೊಂಡ್ಬಿಟ್ರೆ ಅಲ್ಲೇ ಒಂಥರ ಸರ್ವನಾಶ ಅಂತ ಸ್ವೀಟಾಗಿ ಹೇಳಿರೋ ಪ್ರಯತ್ನ ಅದು. ಆ ತಬಾಹಿ ಅನ್ನೋ ಪದ ಇಡೀ ತಂಡ ಮೊದಲೇ ನಿರ್ಧರಿಸಿದ್ರು. ಇವಾಗ ಕಾಲ ಹೇಗಿದೆ ಅಂದರೆ, ನಾವು ಹಾಡುಗಳನ್ನು ಕೇಳೋದೇ ಮೇಜರಾಗಿ ಮೊಬೈಲಲ್ಲಿ. ಈಗ ಹುಡುಕಬೇಕು ಅಂದರೆ ತಬಾಹಿ ಅಂತ ಎಲ್ಲ ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಒಂದೇ ಪದನ ಟೈಪ್ ಮಾಡಲಿ ಅನ್ನೋ ಕಾರಣಕ್ಕೆ ಆ ಪದನ ಫಿಕ್ಸ್ ಮಾಡ್ಕೊಂಡಿದ್ರು ತಂಡದವರು. ಆ ಯೋಚನೆಗೆ ಒಂದು ನಮಸ್ಕಾರ ನಂದು. ತುಂಬ ಒಳ್ಳೆಯ ಯೋಚನೆ ಅದು. ನಾವು ಒಂದು ರಾಷ್ಟ್ರಮಟ್ಟದ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಹಲವಾರು ಭಾಷೆಗಳಲ್ಲಿ ಹಲವಾರು ಥರದ ಪದಗಳನ್ನು ಬಳಸ್ಬಿಟ್ರೆ ಅದು ಕನ್ಫ್ಯೂಸ್ ಆಗ್ತದೆ ಅಂತ ಒಂದು ಕಾಮನ್ನಾಗಿ ಇಟ್ಟರು ತಬಾಹಿ. ಅದು ಆ ಸಿನಿಮಾ ಕೂಡ ಅದ್ರ ವಿಜುವಲ್ಸು, ಅದು ಮೂಡು ಬಂದಿರೋ ರೀತಿ ಎಲ್ಲವೂ ನೋಡಿದ್ರೆ ತಬಾಹಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದಕ್ಕೆ. ತಬಾಹಿ 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 ಅಂತ ಅದು ಎಂಡಾಗೋ ರೀತಿ, ಆ ಸಂಗೀತ ಎಲ್ಲ ಭಾಳ ಖುಷಿ ಆಯ್ತು. ಅದನ್ನು ಹಾಗೆ ಬರಬೇಕು ಅನ್ನೋದು ನಿರ್ದೇಶಕಿ ಗೀತು ಅವರದ್ದು ಮತ್ತು ನಾಯಕ ನಟ ಯಶ್ ಅವರ ಒಂದು ಬಲವಾದ ಹಠ ಎಲ್ಲಿರುತ್ತೋ ಅಲ್ಲಿ ಬಂದ್ಬಿಡುತ್ತೆ ರಿಸಲ್ಟು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ತುಂಬ ದೊಡ್ಡ ಲೆವೆಲಿಗೆ ಕೇಳ್ತಿದ್ದಾರೆ. ಮತ್ತು ನಮ್ಮ ಕನ್ನಡದ ಕೂಸು, ನಮ್ಮ ಕನ್ನಡದ ಪ್ರತಿಭೆ ಯಶು ರಾಷ್ಟ್ರಮಟ್ಟ ಜಾಗತಿಕ ಮಟ್ಟದಲ್ಲಿ ಮಾಡ್ತಿರೋ ಒಂದು ಅದ್ಭುತ ಪ್ರಯತ್ನ ಇದು ಟಾಕ್ಸಿಕ್. ಇಲ್ಲಿ ಕನ್ನಡಿಗರು ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಜನ ಕೇಳ್ತಿದ್ದಾರೋ ಅದರ ಸಮಕ್ಕೆ ಕನ್ನಡಿಗರು ಬರೀ ನಮ್ಮ ರಾಜ್ಯದವ್ರು ಮಾತ್ರ ಕೇಳ್ತಿರೋದು ಇನ್ನೂ ಒಂದು ದೊಡ್ಡ ಖುಷಿ ಸಮಾಚಾರ. ಅದನ್ನು ಬರೆದಾಗಿಂದ ಅದರದ್ದು ಲಿರಿಕಲ್ ವರ್ಷನ್ ಆಚೆ ಬಂದಾಗಿಂದ ಈಗ ವಿಜುವಲ್ ಕೂಡ ಆಚೆ ಬಂದಿದೆ. ಅದರದ್ದು ಪ್ರತಿ ಒಂದು ಸಂಭ್ರಮ. ಈಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಪ್ರಶ್ನೆ ಕೇಳ್ತಾರೆ, ಏನು ಸರ್ ಅದು ತಬಾಹಿ? ನಾನು ಹೇಳ್ತೀನಿ, ನೀನು ಕೇಳಲಿ ಅಂತಲೇ ಅದನ್ನ ಬರ್ದಿರೋದು ಕಣ ಅನ್ನೋ ಥರ ಯಾರು ಅಭಿಮಾನಿಗಳು ಕೇಳಿದಾಗ ಮಾತಾಡೋದು ಸಾಧಾರಣ ಆಗಿಬಿಟ್ಟಿದೆ ಇವಾಗ. ಒಟ್ಟು ಒಂದು ಹಾಡು ಒಂದು ಮಜಾನ ಹೆಂಗೆ ಕ್ರಿಯೇಟ್ ಮಾಡೋದು, ಒಂದು ಸಿನಿಮಾ ರಿಲೀಸ್ ಆದಂಥ ಒಂದು ಸಂಭ್ರಮನ ಒಂದು ಹಾಡೇ ಕ್ರಿಯೇಟ್ ಮಾಡಿಬಿಟ್ಟಿರೋದು ಭಾರಿ ದೊಡ್ಡ ವಿಶೇಷ ಅಂತ ಅನ್ಬೋದು ಟಾಕ್ಸಿಕ್ ಬಗ್ಗೆ. ಸರ್, ತಬಾಹಿ ಅನ್ನೋದು ಎಷ್ಟು ನಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿದೆಯೋ, ನೀವು ಬರೆದಿರೋವಂಥ ಸಾಲುಗಳು ಅಷ್ಟೇ. ನಾನು ಆವಾಗಲೇ ಹೇಳಿದ್ನಲ್ಲ, ಕೆಲವರು ನಿದ್ದೆ ಬಿಟ್ಬಿಟ್ಟಿದ್ದಾರಂತೆ ಅಂತೇಳಿ ನಿಮ್ಮ ಸಾಲುಗಳನ್ನ ನೋಡಿ ಕೆಲವರು ನಿದ್ದೆ ಬಿಟ್ಬಿಟ್ಟಿದ್ದಾರಂತೆ. ಸೊ ಆ ಸಾಲುಗಳ ಬಗ್ಗೆ ತುಂಬ ಮೆಚ್ಚುಗೆ ಕೇಳಿ ಬರ್ತಿದೆ. ಅಂದರೆ ಈ ಥರದ್ದೊಂದು ಸಾಲುಗಳು ಕನ್ನಡದಲ್ಲಿ ಬರೆಯೋದು ಅಂತ ಅಂದರೆ ಅದು ಫಿಕ್ಸ್ ನೀವೇ ಅಂತಲೇ, ಓಕೆನಾ? ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಒಂದು ಸತಿ ಓದ್ಬಿಡ್ತೀವಿ ಅದನ್ನ ಕನ್ನಡಿಗರಿಗೋಸ್ಕರ. ಎಲ್ಲ ಮಿತಿಮೀರಿ ಹೋಗೋಣ ಬಾ, ಎಲ್ಲ ಗಡಿ ದಾಟಿ ನೋಡೋಣ ಬಾ, ಶೃಂಗಾರದ ಅಂಗಾರ ಸಿಡಿದೇಳಲು ತಬಾಹಿ 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 ತಬಾಹಿ. ಶೃಂಗಾರದ ಅಂಗಾರ ಅಂದರೆ ಶೃಂಗಾರದ ಬೆಂಕಿ ಜ್ವಾಲಾಮುಖಿ ಥರ ಸಿಡಿದಿದ್ದಾಗ ಅದು ವಿನಾಶ. ಸಾಗರ ಸರಸರ ದಡವನು ದಾಟಲು, ಭಾವದ ರಭಸವು ಎದೆಯನು ಮೀಟಲು, ವಯ್ಯಾರ ವ್ಯಾಮೋಹ ಜೊತೆ ಸೇರಲು ತಬಾಹಿ. ವಯ್ಯಾರ ವ್ಯಾಮೋಹ ಜೊತೆ ಆ ಎರಡು ಮುಖಗಳನ್ನು ನೆನೆಸ್ಕೊಳ್ಳಿ, ಅದ್ವಾನಿಯವರು ಮತ್ತು ಯಶ್ ಅವರ ಮುಖಗಳು, ಆ ಅಭಿನಯ, ಆ ಕಲರ್ ಟೋನು, ಆ ಮೇಕಿಂಗು, ಅದು ಮೇಜರಾಗಿ ಆ ಪ್ರೇಮ ಕಥೆ, ಆ ಪ್ರೇಮ ಭಾವ ಆ ಹಾಡಲ್ಲಿದೆ. ಅದು ಚಿತ್ರೀಕರಿಸಲ್ಪಟ್ಟ ರೀತಿ, ಆಮೇಲೆ ಅದಕ್ಕೆ ಬರಿಬೇಕು ಅಂತ ನಿಮ್ಗೆ ಅದನ್ನು ನೋಡ್ತಿದ್ದಂಗೆ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಏನೋ ತುಂಬ ವಿಶೇಷವಾಗಿದೆ ಇದು. ನೀವು ನೋಡಿ ಬರ್ದಿದ್ದ ಸರ್? ಹೌದು.